ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ, ಅದರಲ್ಲೂ ಇಂಟರ್ವ್ಯೂ ಇಲ್ಲದಿರಾ ಒಂದು ಸೆಂಟ್ರಲ್ ಗೌರ್ನಮೆಂಟ್ ಕಡೆಯಿಂದ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇವತ್ತು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಸರಿಸುಮಾರು 400ಕ್ಕಿಂತ ಹೆಚ್ಚು ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದು, ನಮ್ಮ ಒಂದು ಕರ್ನಾಟಕದಂತ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟು ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ತಾವೇನಾದ್ರೂ ಜಸ್ಟ್ ಒಂದು 10th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಒಂದು ಸೆಂಟ್ರಲ್ ಗೌರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ ಒಂದು ಸ್ಯಾಲರಿನೂ ಕೂಡ ಬಹಳ ಒಳ್ಳೆಯ ಒಂದು ಸಂಬಳವನ್ನ ತಾವು ಇಲ್ಲಿ ಪಡ್ಕೋಬಹುದು. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡ್ಕೊಳ್ಳಿ. ಹಾಗೆ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಸಹ ತಾವು ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ, ಇದರ ಒಂದು ಸ್ಕ್ರೀನ್ ಕಡೆ ಹೋಗೋಣ. ಇದರ ಮೊದಲು ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಒಂದು ಸಲ ತಾವು ಅಬ್ಸರ್ವ್ ಮಾಡ್ಕೊಂಡ್ಬಿಡಿ. ಗಮನವಿರಲಿ, ನಮ್ಮ ಒಂದು ಚಾನಲ್ ನಾವು ಅದು ಯಾವುದೇ ಒಂದು ವೇಕೆನ್ಸಿ ಅಪ್ಡೇಟ್ ಅನ್ನ ಕೊಟ್ಟರು ಸಹ ಮೊದಲು ಅದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾವು ತಮ್ಮ ಮುಂದೆ ತೋರಿಸಿ ನಂತರ ಅದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ನಾವು ಶೇರ್ ಮಾಡ್ತೀವಿ. ಸೊ ಆ ಒಂದು ಉದ್ದೇಶದಿಂದ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ವೇಕೆನ್ಸಿ ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಈ ಒಂದು ವೇಕೆನ್ಸಿ ಬಗ್ಗೆ ಒಂದು ಸಿಂಪಲ್ ಆಗಿ ತಮಗೆ ಒಂದು ಅರ್ಥ ಮಾಡಿಸ್ಕೊಳ್ಳೋದಕ್ಕೆ, ಈ ಒಂದು ವೇಕೆನ್ಸಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಡೆಯಿಂದ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. SSB ಸೆಲೆಕ್ಷನ್ ಸರ್ವಿಸ್ ಬೋರ್ಡ್ ಅಂತ ನಾವೇನ್ ಕರಿತೀವಿ, ಆ ಒಂದು ಡಿಫೆನ್ಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಒಂದು ವೇಕೆನ್ಸಿಯನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ. ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ನಾವು ಇಲ್ಲಿ ಗಮನವನ್ನು ಕೊಟ್ಟಾಗ, ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 9 ಮೇ 2026 ಒಂದು ಸ್ಟಾರ್ಟ್ ಆಗಿದ್ದು, ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 7 ಜೂನ್ 2026 ಅಂದ್ರೆ ನಾಳೆ ತಿಂಗಳು ಇದರ ಒಂದು 7th ಎಲ್ಲ ಏನೋ ಒಂದು ಡೇಟ್ ಅನ್ನ ಕ್ಲೋಸ್ ಆಗೋಗುತ್ತೆ. ಓಕೆನಾ. ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸರಿಸುಮಾರು 400 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಈ ಇನ್ಫಾರ್ಮೇಶನ್ ಏನಂದ್ರೆ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಹಾಗೆಯೇ ಒಂದು ಇಂಟರ್ವ್ಯೂ ಇಲ್ಲದಿರ ಈ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಒಂದು ಮಾಡ್ಕೊಂಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಂತಹ ಯಾರೆಲ್ಲ ಈ ಒಂದು ವಿಡಿಯೋ ತಾವು ನೋಡ್ತಿದ್ದೀರಿ, ದಯವಿಟ್ಟು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಪಡ್ಕೊಂಡು ಆದಷ್ಟು ಬೇಗ ಏನು ಒಂದು ಅಪ್ಲಿಕೇಶನ್ ಹಾಕುವುದಕ್ಕೆ ಪ್ರಯತ್ನವನ್ನ ಮಾಡಿ. ಎಲಿಜಿಬಲ್ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಕಡೆ ನಾವು ಇಲ್ಲಿ ಒಂದು ಬಂದಾಗ, ಇಲ್ಲಿ ಮಿನಿಮಮ್ ಆಗಿ ಕೇವಲ ಒಂದು 10th ಪಾಸ್ ಮಾತ್ರ ಇಲ್ಲಿ ಒಂದು ಹೇಳಿದ್ದಾರೆ. ಯಾವುದೇ ರೀತಿಯಂತಹ ಒಂದು ಗ್ರಾಜುಯೇಷನ್ ಆಗಿರಿ ಮತ್ತು ಹೈಯರ್ ಆಗಿರುವಂತಹ ಒಂದು ಕ್ವಾಲಿಫಿಕೇಶನ್ ಕೇಳಿಲ್ಲ. ಜಸ್ಟ್ ತಾವು 10th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಇಲ್ಲಿ SSB GD ಜನರಲ್ ಡ್ಯೂಟಿ ಮೇಲೆ ಏನು ಈ ಒಂದು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ನಾವೇನ್ ಕರಿತೀವಿ, ಅಥವಾ ಸಿಂಪಲ್ ಆಗಿ ಹೇಳಕ್ ಹೋದ್ರೆ ಇಲ್ಲಿ ಸಶಸ್ತ್ರ ಸೀಮಾ ಬಲ್ ಎನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದು ಗಮನಿಸಬಹುದು. ಇಲ್ಲಿ ಪ್ರತಿಯೊಬ್ಬರು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಸ್ನೇಹಿತರ, ಒಂದು ಸೆಂಟ್ರಲ್ ಗೌರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿರೋದ್ರಿಂದ ತಾವು ಸ್ಯಾಲರಿಯನ್ನು ತಾವು ಗಮನಿಸಬಹುದು. ಸುಮಾರು 43,000ಕ್ಕಿಂತ ಹೆಚ್ಚು ಒಂದು ಸ್ಯಾಲರಿಯನ್ನು ತಾವು ಪಡಿಬಹುದು. ಓಕೆನಾ. ಇದರಲ್ಲಿ ಬಹಳ ಏನೋ ಒಂದು DNS ಅಲವೆನ್ಸ್ ಆಗಿರ್ಬೋದು, ಮತ್ತು HRA ಹೋಮ್ ರೆಂಟ್ ಅಲವೆನ್ಸ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಅಡಿಷನಲ್ ಆಗಿರುವಂತಹ ಒಂದು ಬೆನಿಫಿಟ್ ಅನ್ನ ಸೇರಿಸಿ ಇಷ್ಟು ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನು ತಾವು ಇಲ್ಲಿ ಪಡ್ಕೋಬಹುದು. ನಮ್ಮ ಒಂದು ಕರ್ನಾಟಕದಂತಹ ಎಲ್ಲಾ ಒಂದು ಕ್ಯಾಂಡಿಡೇಟ್ ಕೂಡ ಏನು ಒಂದು ಅಪ್ಲೈ ಅನ್ನ ಮಾಡಕ್ಕೆ ಎಲಿಜಿಬಲ್ ಆಗಿದ್ದು, ನೋಡ್ಬೋದು, ನೋ ಎಕ್ಸಾಮ್ ಇರುತ್ತೆ, ನೋ ಇಂಟರ್ವ್ಯೂ ಇರುತ್ತೆ. ಓಕೆನಾ. ಒಂದು ಒಳ್ಳೆಯ ಒಂದು ಅವಕಾಶ, ಪ್ರತಿಯೊಬ್ಬರು ಅಪ್ಲಿಕೇಶನ್ ತಾವು ಹಾಕೊಳ್ಳಿ. ಅಪ್ಲಿಕೇಶನ್ ಫೀಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಜನರಲ್, OBC ಮತ್ತು EWS ಕೇವಲ ₹100 ಮಾತ್ರ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಪೇ ಅನ್ನ ಮಾಡಬೇಕಾಗಿರುತ್ತೆ. SC ST ಮತ್ತು ESM ನ ಒಂದು ಕ್ಯಾಟಗರಿವರೆಗೂ ₹1 ಕೂಡ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಹಾಗೆಯೇ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಸಹ ₹1 ಕೂಡ ತಾವು ಏನು ಒಂದು ಪೇ ಅನ್ನ ಮಾಡಂಗಿಲ್ಲ. ಏಜ್ ಲಿಮಿಟ್ ಅನ್ನ ತಾವು ಇಲ್ಲಿ ಗಮನಿಸಿಕೊಳ್ಳಿ. ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 23 + 5 28 ವರ್ಷವರೆಗೂ ಏನು ಒಂದು ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಹಾಕಬಹುದು. ಓಕೆನಾ. ಏಜ್ ರಿಲ್ಯಾಕ್ಸೇಷನ್ ಗಳೇ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ತಾವು ಗಮನಿಸಬಹುದು. SC ST ನ ಒಂದು ಕ್ಯಾಟಗರಿಗೆ 10 ವರ್ಷವರೆಗೂ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ. OBC ನ ಒಂದು ಕ್ಯಾಟಗರಿಗೆ 8 ವರ್ಷದಲ್ಲಿ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಇರುತ್ತೆ. PWD ಎಲಿಜಿಬಲ್ ಆಗಿರುವುದಿಲ್ಲ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸರ್ವಿಸ್ ಇಯರ್ +3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿ ಪಡ್ಕೋಬಹುದು. ಓಕೆನಾ. ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಒಂದು ಆಯ್ಕೆಯ ಒಂದು ವಿಧಾನದ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಸ್ನೇಹಿತರೆ ತಾವು ಗಮನಿಸಬಹುದು, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಮೇಲೆ ಇಲ್ಲಿ ಒಂದು ವೇಕೆನ್ಸಿಯನ್ನ ರಿಲೀಸ್ ಅನ್ನ ಮಾಡಿದ್ದಾರೆ.
ನೋಡಿ, ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ವೇಕೆನ್ಸಿ ಅಂದರೆ ಏನಿಲ್ಲ ಅಂದ್ರೂ ಕೂಡ ಒಂದು ಕಂಡೀಷನ್ ಮೇಲೆ ಅಂತೂ ಕೂಡ ಏನು ಒಂದು ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಇಲ್ಲಿ ಕಂಡೀಷನ್ ಏನಂದರೆ ತಮ್ಮ ಬಳಿ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇರಬೇಕು. ಯಾವ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಬೇಕು ಅಂತ ತಾವು ಒಂದು ಸಲ ತಾವು ನೋಡ್ಕೊಂಡ್ಬಿಡಿ. ಹಾಗೆ ಯಾವ ಯಾವ ಒಂದು ಸ್ಪೋರ್ಟ್ಸಲ್ಲಿ ತಮ್ಮ ಬಳಿ ಸರ್ಟಿಫಿಕೇಟ್ ಇರಬೇಕು ಅಂತ ಒಂದು ಸ್ಪೋರ್ಟ್ಸ್ನ ಒಂದು ಲಿಸ್ಟ್ನ ಸಹ ತಾವು ಇಲ್ಲಿ ಒಂದು ಸಲ ನೋಡ್ಕೊಬಹುದು. ಓಕೆನಾ. ಈ ಒಂದು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಫಿಸಿಕಲ್ ಟೆಸ್ಟ್ಗೆ ತಾವು ಇಲ್ಲಿ ಒಂದು ಹೋಗಬೇಕಿರುತ್ತೆ. ಹಾಗೆಯೇ ಒಂದು ಸ್ಪೋರ್ಟ್ಸ್ ಟ್ರಯಲ್ ಅನ್ನ ತಾವು ಇಲ್ಲಿ ಒಂದು ಕೊಡಬೇಕಿರುತ್ತೆ. ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಂತಹ ಒಂದು ರಿಟರ್ನ್ ಅಲ್ಲಿ ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ. ಓಕೆನಾ. ಫಿಸಿಕಲ್ ಟೆಸ್ಟ್ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ ಹೈಟ್ ಬಗ್ಗೆ ಮಾತಾಡೋದ್ರೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ 170 ಸೆಂಟಿಮೀಟರ್, ಹಾಗೆಯೇ ಒಂದು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 157 ಸೆಂಟಿಮೀಟರ್ ಅಂತಹ ಇಲ್ಲಿ ಒಂದು ಹೈಟ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಚೆಸ್ಟ್ ಕೇವಲ ಮೇಲ್ ಕ್ಯಾಂಡಿಡೇಟ್ಗಳಿಗೆ 80 ರಿಂದ 85 ಸೆಂಟಿಮೀಟರ್ ಇಲ್ಲಿ ಒಂದು ಚೆಸ್ಟ್ ಅನ್ನ ಇಲ್ಲಿ ಒಂದು ಕೇಳಿರುವಂತದ್ದು. ಇಷ್ಟೇ ತಮ್ಮ ಒಂದು ಫಿಸಿಕಲ್ ಆಗಿರುವಂತಹ ಒಂದು ಟೆಸ್ಟ್ ಇರುತ್ತೆ. ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಂತಹ ಒಂದು ರನ್ನಿಂಗ್ ಇರುವುದಿಲ್ಲ. ಓಕೆನಾ. ಕೇವಲ ತಾವೇನೋ ಒಂದು ಯಾವ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಮೇಲೆ ತಾವು ಅಪ್ಲಿಕೇಶನ್ ಹಾಕ್ತೀರಾ ಆ ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ತಾವು ಇಲ್ಲಿ ಒಂದು ಸ್ಪೋರ್ಟ್ಸ್ ಟ್ರಯಲ್ ಅನ್ನ ಕೊಟ್ರೆ ತಾವು ಫೈನಲ್ ಆಗಿ ತಾವು ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ವೇಕೆನ್ಸಿಲಿ ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೋಬಹುದು. ಇಷ್ಟೇ ತಮ್ಮ ಒಂದು ಈಸಿ ಆಗಿರುವಂತಹ ಒಂದು ಸಿಂಪಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಓಕೆನಾ. ಈಗ ಬಹಳ ಒಂದು ಮುಖ್ಯವಾಗಿ ಸ್ನೇಹಿತರೆ, ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನಾವು ಎಲ್ಲಿಂದ ನಾವು ಪಡ್ಕೋಬಹುದು ಅಂದ್ರೆ ಗಮನಿಸಬಹುದು. ಈ ಒಂದು ನೋಟಿಫಿಕೇಶನ್ ಏನೋ ಒಂದು ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾನು ಹಾಕಿರ್ತೀನಿ. ಓಕೆನಾ. ಆ ಒಂದು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹೋಗಿ ಪ್ರತಿಯೊಬ್ಬರು ಅಲ್ಲಿ ಜಾಯಿನ್ ಆಗಿ ಈ ಒಂದು ನೋಟಿಫಿಕೇಶನ್ ತಾವು ಡೌನ್ಲೋಡ್ ಮಾಡ್ಕೊಂಡು ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡುವಂತಹ ಒಂದು ಲಿಂಕು ಸಹ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಬಹುದು. ಓಕೆನಾ. ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಬಂದರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಿ. ಆದಷ್ಟು ಪ್ರತಿಯೊಬ್ಬರ ಡೌಟ್ ಅನ್ನು ನಾನು ಇಲ್ಲಿ ಒಂದು ಕ್ಲಿಯರ್ ಮಾಡ್ತೀನಿ. ಓಕೆನಾ. ಲೈಕ್ ಮಾಡಿ ಹಾಗೆ ಒಂದು ಶೇರ್ ಅನ್ನ ಮಾಡ್ತಾ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.